ವಿಧಾನದತ್ತ ಅಪ್ಪು ಅಭಿಮಾನಿಗಳೆಲ್ಲ ಬರ್ತಿದ್ದಾರೆ. ಈಗಾಗಲೇ ಸರತಿ ಸಾಲಲ್ಲಿ ಅವರ ಅಲ್ಲಿ ನಿಂತಾಯ್ತು. ಕೆಲವೇ ಕ್ಷಣದಲ್ಲಿ ಅನ್ನ ಸಂತರ್ಪಣೆ ಕೂಡ ಶುರುವಾಗುತ್ತೆ. ಆದರೆ ಬೆಳಗ್ಗೆ 11 ಗಂಟೆಯಿಂದ ಅನ್ನ ಸಂತರ್ಪಣೆಯ ಟೈಮ್ ಕೂಡ ನಿಗದಿಯಾಗಿದೆ. ಅದೇ ಟೈಮ್ಗೆ ದೊಡ್ಡ ಮನೆಯ ಎಲ್ಲ ಸದಸ್ಯರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬಲ್ಭಾಗದಲ್ಲಿ ನೋಡ್ತಾ ಇದ್ದೀರಾ, ಸರತಿ ಸಾಲಲ್ಲಿ ಈಗಾಗಲೇ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಈ ಅನ್ನ ಸಂತರ್ಪಣೆಯಲ್ಲಿ ಅವರು ಕೂಡ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಮೀರಿದೆ. ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್ ಇರೋದೇ 25-30 ಸಾವಿರ. ಹತ್ತತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಅದನ್ನು ಅರೇಂಜ್ ಮಾಡೋಕ್ಕೆ ರೆಡಿ ಇರ್ತಾರೆ. ಬಟ್ ಲೆಕ್ಕಾಚಾರ ಪ್ರಕಾರ ಒಂದು 30 ಸಾವಿರ ಅನ್ನುವ ಒಂದು ಲೆಕ್ಕಾಚಾರ. ಇನ್ನೊಂದು 5ರಿಂದ 8 ಸಾವಿರ ಹಿಂದೆ ಮುಂದೆ ಆಗಬಹುದು, ಆ ಥರದ್ದೆಲ್ಲ ಇದ್ದರೆ. ಸೊ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ, 11 ಗಂಟೆಗೆ ಊಟ ಬಡಿಸುವ ಕಾರ್ಯಕ್ರಮ ಶುರುವಾಗುತ್ತೆ. ಎಲ್ಲರನ್ನ ಕುಳ್ಳಿರಿಸಿ ಬಾಳೆ ಎಲೆ ಹಾಕಿ ಊಟ ಹಾಕ್ತಾರೆ ಕಂಪ್ಲೀಟಾಗಿ. ವೆಜ್ ಮತ್ತು ನಾನ್ ವೆಜ್ ಎರಡು ಬೇರೆ ಬೇರೆ ಅಭಿಮಾನದ ಅನ್ನ ಸಂತರ್ಪಣೆ ಅದು. ಹಾಗಾಗಿ ಎಲ್ಲ ಥರದ ಬಗೆ ಬಗೆಯ ಖಾದ್ಯಗಳೆಲ್ಲ ರೆಡಿಯಾಗಿದೆ, ಸಸ್ಯಾಹಾರಿ ಮತ್ತು ಶಾಕಾಹಾರಿಯ ಆಹಾರಗಳು. ಎಡಭಾಗದಲ್ಲಿ ನೋಡ್ತಾ ಇರೋದು ನ್ಯೂಸ್ 18ನ ಡ್ರೋನ್ ಕ್ಯಾಮ್ರಾ ತೋರಿಸ್ತಾ ಇರುವಂತಹ ದೃಶ್ಯಗಳು. ಬಿಕಾಸ್ ಬಲಭಾಗದಲ್ಲಿ ಏರಿಯಲ್ ವ್ಯೂ ಅದು. ಸೊ ಹಾಗಾಗಿ ಅದು ಡ್ರೋನ್ ಕ್ಯಾಮ್ರಾದಲ್ಲಿ ಮಾತ್ರ ಸಾಧ್ಯ. ನ್ಯೂಸ್ 18 ಕನ್ನಡದ ಡ್ರೋನ್ ವ್ಯೂ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಈ ಸಂಖ್ಯೆ ಇನ್ನೊಂದು ಅರ್ಧ ಗಂಟೆ ಕಳೆದ್ರೆ ನೆಕ್ಸ್ಟ್ ನ್ಯೂಸಲ್ಲಿ ಇನ್ನೂ ತುಂಬ ದೊಡ್ಡ ಸಾಲೆ ಇರುತ್ತೆ. ಈ ಕ್ಷಣಕ್ಕೆ ಇಷ್ಟು ಕ್ಯೂ. ಇನ್ನೊಂದು 11 ಗಂಟೆಗೆ ಶುರುವಾದರೆ ಒಂಥರ ಹೆಂಗೆ ಅಂದರೆ ಅವಾಗ ಒಳಗೆ ಹೋಗ್ತಿರ್ತಾರೆ, ಹೊರಗೆ ನಿಂತಿರ್ತಾರೆ, ನೆಕ್ಸ್ಟ್ ಇದ್ದೇ ಇರುತ್ತೆ. ನಾನ್ ಸ್ಟಾಪ್ 3:30 ತನಕ ಕಂಟಿನ್ಯೂಸ್, 3:30 ತನಕ ಅವ್ರ ಲೆಕ್ಕಾಚಾರ. ಅಲ್ಲಿ ತನಕ ಬಡಿಸ್ತಾರೆ, ಅಲ್ಲಿ ತನಕ ಇರುತ್ತೆ ಈ ಅನ್ನ ಸಂತರ್ಪಣೆ ಅಂತ.